ಅಮರನಾಥ ಯಾತ್ರೆ ಮೇಲೆ ಪಹಲ್ಗಾಮ್ ದಾಳಿಯ ಎಫೆಕ್ಟ್ ಬೀರಿದೆ. ಅಮರನಾಥ ಯಾತ್ರೆಗೆ ಭಕ್ತರು ಹಿಂದೇಟು ಹಾಕ್ತಿದ್ದಾರೆ. ಪಹಲ್ಗಾಮ್ನ ದಾಳಿ ಬಳಿಕ ಅಮರನಾಥ ಯಾತ್ರೆಗೆ ಹಿಂದೇಟು ಹಾಕ್ತಿದ್ದಾರೆ. ಅಮರನಾಥ ಯಾತ್ರೆಗೆ ಹೋಗೋದಕ್ಕೆ ಪಹಲ್ಗಾಮ್ ಮಾರ್ಗ ಇದೆ. ಎರಡು ಮಾರ್ಗಗಳಲ್ಲಿ ಒಂದು ಗಂಡೇರ್ಬಲ್ನ ಬಾಲ್ಟಾಲ್, ಮತ್ತೊಂದು ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಮಾರ್ಗ. ಆದರೆ ಈಗ ಉಗ್ರ ದಾಳಿ ಬಳಿಕ ಈ ವರ್ಷದ ಯಾತ್ರೆಗೆ ಜನ ಹಿಂದೇಟು ಹಾಕ್ತಿದ್ದಾರೆ. ಜುಲೈ ತಿಂಗಳಲ್ಲಿ ಬುಕ್ಕಿಂಗ್ಗಳು ಈಗಾಗಲೇ ಆಗಿತ್ತಲ್ಲ, ಅದನ್ನ ಭಕ್ತರು ಕ್ಯಾನ್ಸಲ್ ಮಾಡ್ತಿದ್ದಾರೆ. ಈ ಸಲನೇ ಹೋಗ್ಬೇಕಂತ ನಾವು ಜನವರಿನಲ್ಲಿ ಮಾತಾಡ್ಕೊಂಡ್ರಿ. ಈ ಸಲ ಫ್ಯಾಮಿಲಿ ಸಮೇತ ಹೋಗ್ಬೇಕು, ಕರಗ ಎಲ್ಲ ಆಗಿದೆ, ಹೋಗೋಣ ಅಂತೆಲ್ಲ ಮಾತಾಡ್ಕೊಂಡ್ರಿ. ಜೂನಲ್ಲಿ ಹೋಗೋಣ, ತುಂಬ ಚೆನ್ನಾಗಿರುತ್ತೆ, ಅದು ಮಂಜುಗಡ್ಡೆನಲ್ಲಿ ಲಿಂಗ ಉತ್ಪತ್ತಿ ಆಗುತ್ತೆ ಅಂತ ಹೇಳಿ ಮಾತಾಡ್ಕೊಂಡ್ರಿ. ಇದು ನೋಡಿದ್ರೆ ಇದ್ದಕ್ಕಿದ್ದಂಗೆ ಈ ಥರ ಒಂದು ಸಂಭವ ಆಯಿತು. ಸರಿ ಬೇಡ ಈ ಸಲ ಹೋಗೋದು, ನೆಕ್ಸ್ಟ್ ಟೈಮ್ ಹೋಗೋಣ ಅಂತೇಳಿ ಮಾತಾಡ್ಕೊಂಡ್ರಿ ಸರ್. ಯಾವಾಗ ಪ್ಲಾನ್ ಆಯಿತು ಸರ್? ಇದು ನಾವು ಜನವರಿನಲ್ಲೇ ಮಾತಾಡ್ಕೊಂಡ್ರಿ. ಹೆಂಗಿದ್ರು ಲೀವ್ ಇರುತ್ತೆ, ಹೋಗ್ಬಿಟ್ಟು ಬರೋಣ ಜೂನಲ್ಲಿ. ಹೌದು ಸರ್, ಯಾಕಂದರೆ ಇದು ಈ ಥರ ಆಗುತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಈ ಥರ ಒಂದು ದಾಳಿ ಆಗುತ್ತೆ. ಈಗ ಯಾರೇ ಆಗಲಿ ನೋಡಿ, ಈಗ ನ್ಯೂಸಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನೋಡ್ಬಿಟ್ರು. ಇವಾಗ ಎಲ್ಲರಿಗೂ ಒಂದು ಭಯ ಆಗುತ್ತೆ, ಬೇಡಪ್ಪ ಯಾಕೆ ಸುಮ್ಮನೆ ನಾವು ಟ್ರಿಪ್ಪೋ ದೇವ್ರ ಭಕ್ತಿನೋ ಅಂತ ಹೋಗ್ತೀರಿ. ದೇವ್ರ ಭಕ್ತಿ ಮನೇಲೇ ಪೂಜೆ ಮಾಡ್ಕೊಳ್ಳೋಣ, ಇಲ್ಲ ಇಲ್ಲೇ ದೇವಸ್ಥಾನಗಳು ಹೋಗೋಣ, ನಾವು ಅಲ್ಲಿ ತನಕ ಹೋಗ್ಬಿಟ್ಟು ಏನೋ ಹೆಚ್ಚು ಕಮ್ಮಿ ಆದರೆ ಹೆಂಗೆ ಅಂತ ನಾವು ಬೇಡ ಅಂತ. ಬರೋ ಸಲ ಹೋಗೋಣ ಅಂತ ಇದ್ದೀರಿ. ಹೌದು ಹೌದು ಸರ್, ಈಗ ಅದು ಆ ರೂಟಲ್ಲೇ ಅಲ್ವಾ ಇದಾಗಿರೋದು, ಅಲ್ಲಿಂದನೇ ತಾನೇ ಶುರು ಆಗುತ್ತೆ ಕೌಂಟ್ರು. ಅದರಿಂದ ಆಲ್ಮೋಸ್ಟ್ ನನಗೆ ಗೊತ್ತಿರಂಗೆ ಡೀಟೇಲ್ಸ್ ಕೊಡ್ತಾರೆ ಸತ್ತಾರ್. ಈಗಾಗಲೇ ಈ ಅಟ್ಯಾಕ್ ಕಾಶ್ಮೀರದ ಪ್ರವಾಸೋದ್ಯಮಕ್ಕೆ ದೊಡ್ಡ ಹೊಡೆತ ಕೊಟ್ಟಿದೆ. ಬಟ್ ಅಮರನಾಥ ಯಾತ್ರಿಕರ ಮೇಲೂ ಕೂಡ ಪ್ರಭಾವ ಬೀರಿರೋದು. ಆತಂಕದಿಂದ ಬುಕ್ಕಿಂಗ್ಗಳು ಕ್ಯಾನ್ಸಲ್ ಆಗ್ತಾ ಇದೆಯಾ? ಖಂಡಿತ ವಿಜಯ್, 2025ರ ಅಮರನಾಥ ಯಾತ್ರೆ ಜುಲೈ 3ರಿಂದ ಶುರುವಾಗಿ ಆಗಸ್ಟ್ 9ಕ್ಕೆ ಕೊನೆಯಾಗುತ್ತೆ. ಇದರ ಬುಕ್ಕಿಂಗ್ ಎರಡು ಕಡೆಯಿಂದ, ಅಂದರೆ ಅಮರನಾಥ ಯಾತ್ರೆ ಆಡಳಿತ ಮಂಡಳಿ ಹಾಗೂ ಟ್ರಾವೆಲ್ಸ್ ಕಡೆಯಿಂದ ಏಪ್ರಿಲ್ 14ರಿಂದಲೇ ಶುರುವಾಗಿದೆ. ಈ ಒಂದು ಜಾಗ ಏನಿದೆ, ಅಮರನಾಥ ಯಾತ್ರೆಗೆ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಭಕ್ತರು ಬರ್ತಾರೆ. ಕಳೆದ ವರ್ಷ 2024ರಲ್ಲಿ ಸರಿಸುಮಾರು 5 ಲಕ್ಷದಷ್ಟು ಜನರು ಬಂದಿದ್ದರು. ಪ್ರಮುಖ ಕಾರಣ ಇಲ್ಲಿ, ಅಂದರೆ ಈ ಒಂದು ಗುಹೆಯಲ್ಲಿ ಅಲ್ಲಿರುವಂತಹ ಹಿಮನೆ ಶಿವಲಿಂಗದ ರೂಪದಲ್ಲಿರುತ್ತೆ. ಇಂತಹ ಜಾಗಕ್ಕೆ ದೇಶ ಮಾತ್ರ ಅಲ್ಲ, ವಿದೇಶದಿಂದಲೂ ಕೂಡ ಜನರು ಬರ್ತಾರೆ. ಬಟ್ ಈ ಒಂದು ಜಾಗಕ್ಕೆ ಹೋಗಲು ಎರಡು ಮಾರ್ಗ ಇದೆ. ಒಂದು ದಕ್ಷಿಣ ಕಾಶ್ಮೀರದ ಬಲ್ಟನಾಥ್, ಇನ್ನೊಂದು ಪಹಲ್ಗಾಮ್. ಪಹಲ್ಗಾಮ್ ಒನ್ ಆಫ್ ದಿ, ಅಂದ್ರೆ ಇದು ಬೇಸ್ ಕ್ಯಾಂಪ್, ಅಂದ್ರೆ ಅಮರನಾಥ ಯಾತ್ರೆಯ ಮೂಲ ಶಿಬಿರ ಕೂಡ ಒಂದು. ಇಂತಹ ಜಾಗಕ್ಕೆ ಹೋಗಲು ಇದೀಗ ಭಕ್ತರು ಕೂಡ ಹಿಂದೆಟ್ಟಾಗಿದೆ. ಪ್ರಮುಖ ಕಾರಣ ಒಂದು, ಪಹಲ್ಗಾಮ್ ಆಗೋದ್ರ ಸುತ್ತಮುತ್ತದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವ ಟೈಮ್ನಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಇದೆ. ಒಂದು ಕಡೆ ಪ್ರತೀಕಾರಕ್ಕಾಗಿ ನಮ್ಮ ಸೇನೆ ಕಾಯ್ತಾ ಇದೆ. ಅದರ ಜೊತೆಗೆ ಗಡಿಯಲ್ಲಿ ಪಾಕಿಸ್ತಾನ ಕೂಡ ತನ್ನ ಖ್ಯಾತೆಯನ್ನು ಉದ್ದಟತನ ಮೆರಿತಾ ಇದೆ. ಇಂಥ ಟೈಮ್ನಲ್ಲಿ ರಿಸ್ಕ್ ಬೇಡ ಅನ್ನೋ ನಿರ್ಧಾರಕ್ಕೆ ಒಂದಿಷ್ಟು ಭಕ್ತರು ಬಂದಿದ್ದಾರೆ. ಈ ವರ್ಷ ಬೇಡ, ಮುಂದಿನ ವರ್ಷ ನಾವು ಅಮರನಾಥ ಯಾತ್ರೆಗೆ ಹೋಗೋಣ ಅನ್ನೋ ನಿಟ್ಟಿನಲ್ಲಿ ಅವರು ನಿರ್ಧಾರವನ್ನು ಮಾಡಿದ್ದಾರೆ. ಈಗಾಗಲೇ ಬುಕ್ಕಿಂಗ್ ಮಾಡಿದವರು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಅದರ ಜೊತೆಗೆ ಕೆಲವೊಂದು ಟ್ರಾವೆಲ್ಸ್ ಅಲ್ಲಿ ಬುಕ್ಕಿಂಗ್ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಏಪ್ರಿಲ್ ಅಂತಕ್ಕೆ ಬಹುತೇಕ ಎಲ್ಲ ಕಡೆ ಬುಕ್ಕಿಂಗ್ ಕೂಡ ಆಗ್ತಾ ಇತ್ತು, ದೊಡ್ಡ ಸಂಖ್ಯೆಯಲ್ಲಿ ಬುಕ್ಕಿಂಗ್ ಆಗ್ತಾ ಇತ್ತು. ಬಟ್ ಈ ಸಾರಿ ಬೆರಳೆಣಿಕೆ ಅಷ್ಟು 2-3 ಬುಕ್ಕಿಂಗ್ ಮಾತ್ರ ಆಗಿರೋದನ್ನು ಈಗಾಗಲೇ ಟ್ರಾವೆಲ್ಸ್ ಕಡೆಯವರು ಸ್ಪಷ್ಟನೆ ಮಾಡಿರುವಂಥದ್ದು. ಬಟ್ ಅಮರನಾಥ ಯಾತ್ರೆಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನೋದನ್ನ ಕಾಶ್ಮೀರದ ಉಪಮುಖ್ಯಮಂತ್ರಿ ಆಗಿರುವಂತಹ ಸುರೀಂದರ್ ಒಂದು ಸ್ಪಷ್ಟನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ನಾವು ಈ ವರ್ಷ ಎಲ್ಲ ರೀತಿಯ ಭದ್ರತೆಯನ್ನು ಮಾಡ್ತೀವಿ, ಸರಿಸುಮಾರು 1 ಲಕ್ಷದಷ್ಟು ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡ್ತೀವಿ. ಅದರ ಜೊತೆಗೆ ಪಹಲ್ಗಾಮ್ನಿಂದ ಅಮರನಾಥ ಯಾತ್ರೆಗೆ ಹೋಗುವಂತಹ ದಾರಿಯುದ್ದಕ್ಕೂ ನಾವು ಭದ್ರತೆ ಏರ್ಪಡಿಸ್ತೀವಿ. ಪ್ರತಿಯೊಂದು ಸಾರಿಗೆ ಶಿಬಿರದಲ್ಲೂ ಕೂಡ ತಪಾಸಣೆ ಮಾಡ್ತೀವಿ, ಡ್ರೋನ್ ಕಣ್ಗಾವಲು ಇಡ್ತೀವಿ, CCTV ಕಣ್ಗಾವಲು ಇರುತ್ತೆ. ಯಾರು ಕೂಡ ಭಯಪಡುವ ಅಗತ್ಯ ಇಲ್ಲ ಅನ್ನೋ ಸ್ಪಷ್ಟನೆ ನೀಡಿದರ ಹೊರತಾಗಿಯೂ ಕೂಡ ಭಕ್ತರು ಈ ವರ್ಷ ಬೇಡ, ರಿಸ್ಕ್ ತೆಗೆದುಕೊಂಡು ಹೋಗುವಂತಹ ಕೆಲಸಕ್ಕೆ ಹಿಂದೆಟಾಗ್ತಾ ಇದೆ. ನಾವು ರಿಸ್ಕ್ ಬೇಡ, ಮುಂದಿನ ವರ್ಷ ಹೋಗೋಣ ನಿಟ್ಟಿನಲ್ಲಿ ಈಗಾಗಲೇ ಬುಕ್ಕಿಂಗ್ ಮಾಡಿದವರು ಕೂಡ ಕ್ಯಾನ್ಸಲ್ ಮಾಡಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಸತಾರ್. ಸಹಜವಾಗೇ ಭಯ, ಆತಂಕ ಇರುತ್ತೆ. ಯಾಕಂದ್ರೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಆದ್ಮೇಲೆ ಇನ್ನೇನಾಗುತ್ತೋ ಏನೋ. ಈ ಮಧ್ಯೆ ಎರಡು ದೇಶಗಳ ನಡುವೆ ಉದ್ವಿಗ್ನತೆ ಇದೆ, ಯುದ್ಧದ ವಾತಾವರಣ ಇದೆ. ಇದೆಲ್ಲವನ್ನು ಗಮನಿಸಿರುವಂತಹ ಜನ ಯಾಕೆ ಬೇಕು ಇಲ್ಲದ ತೊಂದರೆ ತಂದುಕೊಳ್ಳೋದು ಅನ್ನೋ ಮನಸ್ಥಿತಿಯಲ್ಲಿ ಯೋಚನೆ ಮಾಡ್ತಾರೆ. ಯಾಕಂದ್ರೆ ತಮ್ಮನ್ನೊಬ್ಬನ್ನೇ ಅಪಾಯಕ್ಕೆ ದುಡ್ಕೊಳ್ಳೋದಲ್ಲ, ಕುಟುಂಬ ಸಮೇತರಾಗಿ ಸ್ನೇಹಿತರ ಜೊತೆ ಹೋಗೋರೆಲ್ಲ ಇರ್ತಾರೆ. ಸೊ ರಿಸ್ಕ್ ಬೇಡ ಅನ್ನುವಂಥ ಯೋಚನೆಯಲ್ಲಿರೋದ್ರಿಂದ ಈ ಬಾರಿ ಅಮರನಾಥ ಯಾತ್ರೆಗೆ ಬುಕ್ಕಿಂಗ್ಗಳು ಕ್ಯಾನ್ಸಲ್ ಆಗೋದಕ್ಕೆ ಶುರುವಾಗಿದೆ. ಜುಲೈ ಟೈಮ್ನಲ್ಲಿ ಹೆಚ್ಚು ಬುಕ್ಕಿಂಗ್ ಆಗಿತ್ತು. ಈಗ ಆ ಬುಕ್ಕಿಂಗ್ಗಳೆಲ್ಲ ಪಹಲ್ಗಾಮ್ನ ಈ ಟೆರರ್ ಅಟ್ಯಾಕ್ ನಂತರದಲ್ಲಿ ಕ್ಯಾನ್ಸಲ್ ಆಗೋ ಸಂಖ್ಯೆಗಳು ಹೆಚ್ಚಾಗಿದೆ. ಬಹಳಷ್ಟು ಜನ ಈ ವರ್ಷ ಬೇಡಪ್ಪ ಅಮರನಾಥ ಯಾತ್ರೆ, ಮುಂದಿನ ವರ್ಷ ಸೇಫ್ ಆಗಿ ಹೋಗಿ ಬರೋಣ ಅನ್ನೋ ಯೋಚನೆಯಲ್ಲಿದ್ದಾರೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.